ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ರಾಜ್ಯಶಾಸ್ತ್ರದಲ್ಲಿ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗುವ. ಪರೀಕ್ಷೆಗೆ ಯಾವುದನ್ನು ಓದ್ಕೊಳ್ಬೇಕೋ ಅವುಗಳನ್ನಷ್ಟೇ ನಾವು ನೋಡ್ತಾ ಹೋಗುವ. ಇಲ್ಲಿ ನಾವು ಈಗಾಗಲೇ ರಾಜ್ಯಶಾಸ್ತ್ರದ ವ್ಯಾಪ್ತಿ ಮತ್ತು ಮಹತ್ವದ ಬಗ್ಗೆ ತಿಳ್ಕೊಂಡೆವು. ಇನ್ನು ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಅದರಲ್ಲಿ 2-3 ಪ್ರಶ್ನೆಗಳು ಬರ್ತದೆ. ಪುಟ ಸಂಖ್ಯೆ 12 ತೆಗೆಯಿರಿ. ಪುಟ ಸಂಖ್ಯೆ 12ರಲ್ಲಿ ನೀವು ನೋಡಿರುವಂತೆ ಇದು 15 ಅಂಕಕ್ಕೆ ಬರುವಂತಹ ಪ್ರಶ್ನೆ. ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನ ಎನ್ನುವಂಥದ್ದು ಸಂಪೂರ್ಣವಾಗಿ 15 ಅಂಕಕ್ಕೆ ಕೇಳ್ತಾರೆ. ಆಗ ನೀವು ಏನು ಬರಿಬೇಕು ಅಂತ ಹೇಳಿದರೆ, ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳಲ್ಲಿ 1 ಐತಿಹಾಸಿಕ ವಿಧಾನ, 2 ಹೋಲಿಕಾ ವಿಧಾನ, 3 ಅನುಭವಾತ್ಮಕ ವಿಧಾನ, 4 ನಡವಳಿಕೆ ಅಥವಾ ವರ್ತನಾ ವಿಧಾನ. 1 ಐತಿಹಾಸಿಕ ವಿಧಾನ, 2 ಹೋಲಿಕಾ ವಿಧಾನ, 3 ಅನುಭವಾತ್ಮಕ ವಿಧಾನ, 4 ನಡವಳಿಕೆ ಅಥವಾ ವರ್ತನಾ ವಿಧಾನ. ಈ 4 ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡ್ಕೊಳ್ಳಿ. ಐತಿಹಾಸಿಕ ವಿಧಾನ, ಹೋಲಿಕಾ ವಿಧಾನ, ಅನುಭವಾತ್ಮಕ ವಿಧಾನ, ನಡವಳಿಕೆ ಅಥವಾ ವರ್ತನಾ ವಿಧಾನ. ಅದರ ವಿವರಣೆಯನ್ನು ನಾನು ನಿಮಗೆ ಸ್ವಲ್ಪ ತಿಳಿಸ್ತಾ ಹೋಗ್ತೇನೆ. ನಂತರ ಜಾಸ್ತಿ ವಿವರಣೆ ಬೇಕಾದರೆ ನೀವು ನೋಡ್ಕೊಳ್ಳಿ. ಯಾಕಂದರೆ ನಾವು ಎಲ್ಲವನ್ನು ನೋಡ್ಕೊಳ್ತಾ ಹೋದರೆ ನಮಗೆ ಸಮಯದ ಅಭಾವ ಆಗ್ತದೆ. ಹಾಗೆ ಎಲ್ಲವನ್ನು ಕೂಡ ನೋಡ್ಕೊಳ್ಳಿಕ್ಕೆ, ವಿವರಣೆಯನ್ನು ಜಾಸ್ತಿ ತಿಳ್ಕೊಳ್ಳಿಕ್ಕೆ ಸಮಯ ಸಾಕಾಗೋದಿಲ್ಲ. ಅದರಿಂದ ಸ್ವಲ್ಪ ತಿಳ್ಕೊಂಡು ನಂತರ ಉಳಿದಿರುವಂಥದ್ದನ್ನು ನೀವು ವಿವರಿಸ್ತಾ ಹೋಗಿ. ಇದರಲ್ಲಿ ಅವರು ಮತ್ತೊಂದು ಪ್ರಶ್ನೆ ಬರ್ತದೆ. ಅದರಲ್ಲಿ ಯಾವ ರೀತಿ ಪ್ರಶ್ನೆ ಅಂತ ಹೇಳಿದರೆ, ಪ್ರತ್ಯೇಕವಾಗಿ ಆ ವಿಧಾನಗಳನ್ನು 10 ಅಂಕಕ್ಕೆ ಕೇಳ್ತಾರೆ. ಯಾವುದು? 1 ಹಲವು ಸಲ ಕೇಳಿರುವಂಥ ಪ್ರಶ್ನೆ, ಹೋಲಿಕಾ ವಿಧಾನ ಎಂದರೇನು? ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ, ತೌಲನಿಕ ವಿಧಾನ ಎಂದರೇನು ಅಂತ. ತಕ್ಷಣ ತೌಲನಿಕ ವಿಧಾನ ಅಂತ ಕೇಳಿದರೆ ನಮಗೆ ಕನ್ಫ್ಯೂಸ್ ಆಗ್ತದೆ. ಇದು ಯಾವ ಪ್ರಶ್ನೆ, ನಾನು ಓದ್ಕೊಳ್ಳಿಲ್ಲ ಎನ್ನುವಂಥದ್ದು. ತೌಲನಿಕ ವಿಧಾನವೇ ಹೋಲಿಕಾ ವಿಧಾನ, ಅಂದರೆ ಕಂಪೇರ್ ಮೆಥಡ್, ಕಂಪೇರ್ ಮಾಡುವಂಥ ಮೆಥಡ್, ಅದು ಕಂಪ್ಯಾರಿಟಿವ್ ಮೆಥಡ್. ಹೋಲಿಕಾ ವಿಧಾನ ಅಥವಾ ತೌಲನಿಕ ವಿಧಾನ ಅಂತ ಕೇಳ್ತಾರೆ. ಇದು 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಮತ್ತೊಂದು 15 ಅಂಕಕ್ಕೂ ಕೂಡ ಕೇಳಿರುವಂಥ ಪ್ರಶ್ನೆ, ನಡವಳಿಕೆ ಅಥವಾ ವರ್ತನಾ ವಿಧಾನವನ್ನು ವಿವರಿಸಿ. ನಡವಳಿಕೆ ಅಥವಾ ವರ್ತನಾ ವಿಧಾನವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದೆಲ್ಲ ಕೂಡ ಘಟಕ 2ರಲ್ಲಿ ಬರುವಂತಹ ಪ್ರಶ್ನೆ. ಒಟ್ಟು 3 ಪ್ರಶ್ನೆಗಳು ಈ ಒಂದು ಪ್ರಶ್ನೆಯಲ್ಲೇ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆ, 1 ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನ ಅಂತ ಹೇಳಿದ ಕೂಡಲೇ ನಾವು ಈ 4 ವಿಧಾನವನ್ನು ಬರಿಬೇಕು. ಐತಿಹಾಸಿಕ ವಿಧಾನ, ಹೋಲಿಕಾ ವಿಧಾನ, ಅನುಭವಾತ್ಮಕ ವಿಧಾನ, ನಡವಳಿಕೆ ಅಥವಾ ವರ್ತನಾ ವಿಧಾನವನ್ನು ಬರೀಬೇಕು. ಇನ್ನು ಈ ವಿಧಾನಗಳನ್ನು ಪ್ರತ್ಯೇಕವಾಗಿ ಕೇಳ್ತಾರೆ. ಅದು ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟೋ ಸಲ ಅದನ್ನು ಕೇಳಿದ್ದಾರೆ. ಹೋಲಿಕಾ ವಿಧಾನ ಎಂದರೇನು, ಅದನ್ನು ವಿವರಿಸಿ ಅಂತ. ಅಥವಾ ಕೆಲವೊಮ್ಮೆ ಹೇಳ್ತಾರೆ, ತೌಲನಿಕ ವಿಧಾನ ಎಂದರೇನು ವಿವರಿಸಿ. ತೌಲನಿಕ ವಿಧಾನ ಕೂಡ ಹೋಲಿಕಾ ವಿಧಾನ ಎರಡೂ ಒಂದೇ, ಅದು ಕಂಪ್ಯಾರಿಟಿವ್ ಮೆಥಡ್ ಆಗಿರ್ತದೆ. ಹೋಲಿಕೆಯನ್ನು ಮಾಡಿ ಅಧ್ಯಯನವನ್ನು ಮಾಡುವಂಥದ್ದು. ಅನುಭವಾತ್ಮಕ ವಿಧಾನವನ್ನು ವಿವರಿಸಿ ಅಂತ ಕೇಳಬಹುದು. ಅಥವಾ ಹೆಚ್ಚಾಗಿ ನಡವಳಿಕೆ ಅಥವಾ ವರ್ತನಾ ವಿಧಾನವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ನಡವಳಿಕೆ ಅಥವಾ ವರ್ತನಾ ವಿಧಾನ. ಬನ್ನಿ ನಾವೀಗ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳುವ. ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳಲ್ಲಿ 4 ವಿಧಾನವನ್ನು ನೀವೀಗಾಗಲೇ ತಿಳ್ಕೊಂಡ್ರೆ. ಅದು ಐತಿಹಾಸಿಕ ವಿಧಾನ, ಹೋಲಿಕಾ ವಿಧಾನ, ಅನುಭವಾತ್ಮಕ ವಿಧಾನ, ನಡವಳಿಕೆ ಅಥವಾ ವರ್ತನಾ ವಿಧಾನ. ಮೊದಲನೆಯ ವಿಧಾನ ಯಾವುದು? ಮೊದಲನೆಯ ವಿಧಾನ ಐತಿಹಾಸಿಕ ವಿಧಾನ. ಏನು ಈ ಐತಿಹಾಸಿಕ ವಿಧಾನ ಅಂತ ಹೇಳಿದರೆ, ಈಗ ನಾವು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡಬೇಕಾದ್ರೆ ಅದರಲ್ಲಿ ಬೇರೆ ವಿಧಗಳಿದೆ. ಆ ವಿಧದಲ್ಲಿ ಮೊದಲನೆಯದು ಐತಿಹಾಸಿಕ ವಿಧಾನ. ಅಂದರೆ ಒಂದು ಅಧ್ಯಯನವನ್ನು ಮಾಡಬೇಕಾದ್ರೆ ಅದರ ಗತಕಾಲದ ವಿಚಾರಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಈಗ ರಾಜಕೀಯದ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ನಮ್ಮ ರಾಜ್ಯದ ಆಡಳಿತದ ಬಗ್ಗೆ ನೋಡುವಾಗ ಹಿಂದಿನ ಕಾಲದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಯಾವ ರೀತಿ ಆಡಳಿತವನ್ನು ಮಾಡ್ತಾಯಿದ್ರು, ಆ ಸಂಸ್ಥೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಅಲ್ಲಿ ನೋಡ್ತಾ ಇದ್ರು ಎನ್ನುವಂಥದ್ದನ್ನು ನಾವು ಗತಕಾಲದ ಒಳಗೆ ಹೋಗಬೇಕಾಗ್ತದೆ. ಗತಕಾಲದೊಳಗೆ ಆಳವಾಗಿ ಬೇರೂರಿರುವಂತಹ ವಿಚಾರಗಳನ್ನು
ನಾವಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಅದರ ಮೂಲ ಹೇಗೆ, ಎಲ್ಲಿಂದ ಬಂತು, ಅಲ್ಲಿ ಅದರ ಬೆಳವಣಿಗೆ ಯಾವ ರೀತಿ ಇತ್ತು, ಬೆಳೆದು ಬಂದ ರೀತಿ ಹೇಗಿದೆ, ಅದನ್ನೆಲ್ಲ ಕೂಡ ತಿಳ್ಕೊಳ್ಬೇಕು ಅಂತ ಹೇಳಿದರೆ ನಾವು ಐತಿಹಾಸಿಕ ವಿಧಾನದ ಮೂಲಕ ತಿಳ್ಕೊಳ್ಬೇಕು. ಐತಿಹಾಸಿಕ ವಿಧಾನ ಎನ್ನುವಂಥದ್ದು ಇತಿಹಾಸದಲ್ಲಿ ಗತಕಾಲದಲ್ಲಿ ಆಗಿ ಹೋಗಿರುವಂಥ ವಿಚಾರಗಳ ಬಗ್ಗೆ ತಿಳ್ಕೊಂಡು ನಾವು ಅದರ ಅಧ್ಯಯನವನ್ನು ಮಾಡುವಂಥದ್ದು. ಗತಕಾಲದ ಜ್ಞಾನವಿಲ್ಲ ಅಂತ ಆದರೆ, ಗತಕಾಲದ ಜ್ಞಾನವಿಲ್ಲದೆ ನಮ್ಮ ಈಗಿನ ವರ್ತಮಾನವನ್ನು ಸರಿಯಾಗಿ ತಿಳಿದುಕೊಳ್ಳುವುದು ಹಾಗೂ ಭವಿಷ್ಯತ್ತಿಗೆ ಸರಿಯಾಗಿ ಯೋಜನೆಯನ್ನು ರೂಪಿಸುವುದು ಸಾಧ್ಯವಿಲ್ಲ ಅಂತ ಅವರು ವಿವರಿಸ್ತಾ ಇದ್ದಾರೆ. ಐತಿಹಾಸಿಕ ವಿಧಾನದಲ್ಲಿ ನಾವು ಹಿಂದಿನ ಕಾಲದಲ್ಲಿ ಆಗಿ ಹೋಗಿರುವಂತಹ ರಾಜಕೀಯ ಯಾವ ರೀತಿ ಇತ್ತು, ಅಲ್ಲಿನ ರಾಜಕೀಯ ಪರಿಸ್ಥಿತಿ ಯಾವ ರೀತಿ ಇತ್ತು ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅಲ್ಲಿನ ಸಾಮಾಜಿಕ ಪರಿಸ್ಥಿತಿ ಹೇಗಿತ್ತು, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳುವಂಥದ್ದು. 2 ರಾಜಕೀಯ ಸ್ಥಿತಿಗತಿಗಳನ್ನು ತಿಳ್ಕೊಳ್ಳುವಂಥದ್ದು. 3 ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಇದು ಐತಿಹಾಸಿಕ ವಿಧಾನದಲ್ಲಿ ಬರ್ತದೆ. ಇನ್ನು ಬರುವಂತಹ ಮುಖ್ಯವಾದಂತಹ ಒಂದು ವಿಧಾನ ಹೋಲಿಕಾ ವಿಧಾನ ಅಥವಾ ತೌಲನಿಕ ವಿಧಾನ. ಒಂದು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಅಂತ ಆದರೆ ನಾವು ಇನ್ನೊಂದು ರಾಜಕೀಯವನ್ನು ಹೋಲಿಸಿ ನೋಡಿ, ಯಾವ ರೀತಿ ಹೋಲಿಕೆಯನ್ನು ಮಾಡಿ ಯಾವುದು ಒಳ್ಳೆಯದು, ಯಾವುದು ತುಂಬಾ ನಮಗೆ ಸಹಾಯಕವನ್ನು ಮಾಡುವಂಥದ್ದು, ಅಥವಾ ನಮಗೆ ಯಾವುದು ಅದು ಸುಲಭ ಅಂತ ಅನ್ನಿಸ್ತದೆ, ಅಥವಾ ನಾವು ಯಾವ ರೀತಿ ಅರ್ಥ ಮಾಡಿಕೊಳ್ಬೋದು ಎನ್ನುವಂಥದ್ದು ಹೋಲಿಕೆಯನ್ನು ಮಾಡಿ ತಿಳ್ಕೊಂಡು ನಂತರ ಅಧ್ಯಯನವನ್ನಾಗಿ ಮಾಡುವಂಥದ್ದು. ಹೋಲಿಕಾ ಪದ್ಧತಿಯು ಐತಿಹಾಸಿಕ ಪದ್ಧತಿಗೆ ಪೂರಕವಾಗಿರುವಂಥದ್ದು. ಹೋಲಿಕಾ ಪದ್ಧತಿಯನ್ನು ಪ್ರಪ್ರಥಮವಾಗಿ ಬಳಸಿದವರೆಂದರೆ ಗ್ರೀಕ್ ತತ್ವಜ್ಞಾನಿ ಅರಿಸ್ಟಾಟಲ್ ಅವರು ತಮ್ಮ ಆದರ್ಶ ರಾಜ್ಯದ ರೂಪುರೇಷೆಗಳನ್ನು ರೂಪಿಸುವುದಕ್ಕೆ ಅವರು ಈ ಒಂದು ತೌಲನಿಕ ಅಧ್ಯಯನವನ್ನು ಮಾಡಿದರು. ಅದರಲ್ಲಿರುವಂತಹ ಮೊದಲನೇ ಪಾಯಿಂಟ್, ಈ ಪದ್ಧತಿಯಲ್ಲಿ ವಿವಿಧ ದೇಶಗಳಲ್ಲಿ ವಿವಿಧ ಕಾಲದಲ್ಲಿದ್ದ ರಾಜಕೀಯ ಸಂಸ್ಥೆಗಳು ಹಾಗೂ ವಿವಿಧ ಕಾಲದಲ್ಲಿ ಸಂಭವಿಸಿದ ರಾಜಕೀಯ ಘಟನೆಗಳ ತೌಲನಿಕ ಅಧ್ಯಯನ ಮಾಡಲಾಗುವುದು. ತೌಲನಿಕ ಅಧ್ಯಯನ ಅಂದರೆ ಹೋಲಿಕೆಯನ್ನು ಮಾಡುವಂಥದ್ದು. ಈ ಪದ್ಧತಿಯಲ್ಲಿ ಹೋಲಿಕಾ ವಿಧಾನದಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ವಿವಿಧ ದೇಶಗಳಲ್ಲಿರುವಂತಹ ವಿವಿಧ ಕಾಲದಲ್ಲಿರುವಂತಹ ರಾಜಕೀಯ ಸಂಸ್ಥೆಗಳು ಹಾಗೂ ವಿವಿಧ ಕಾಲದಲ್ಲಿ ಸಂಭವಿಸಿರುವಂತಹ ರಾಜಕೀಯ ಘಟನೆಗಳನ್ನು ನಾವು ಹೋಲಿಕೆಯನ್ನು ಮಾಡಿ ನೋಡುವುದು. ಉದಾಹರಣೆಗೆ ಹಿಂದಿನ ಕಾಲದಲ್ಲಿ ಆಗಿರುವಂತಹ ರಾಜಕೀಯ ಒಂದು ಘಟನೆ ಏನಿದೆ ಅದನ್ನು ನಮ್ಮ ಒಂದು ಘಟನೆಗೆ ಹೋಲಿಸಿ ನೋಡಿ ಯಾವುದು ವ್ಯತ್ಯಾಸ ಇದೆ, ಯಾವುದು ಒಳ್ಳೆಯದು, ಇದಕ್ಕಿಂತ ನಾವು ಮಾಡುವಂತಹ ರಾಜಕೀಯ ಒಳ್ಳೆಯದಾ, ಅವರು ಮಾಡಿರುವಂಥದ್ದು ಒಳ್ಳೆಯದಾ ಅಂತ ಹೋಲಿಕೆಯನ್ನು ಮಾಡಿ ನೋಡಿ ಯಾವುದು ಉತ್ತಮ ಅಂತ ನಾವು ಅದನ್ನು ತೀರ್ಮಾನಕ್ಕೆ ಬರುವಂಥದ್ದು. ಈಗ ಅವರು ಉದಾಹರಣೆ ಕೊಟ್ಟ ರೀತಿಯಲ್ಲಿ 2 ದೇಶಗಳ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಮೂಲಕ ಬೆಳವಣಿಗೆಯ ಹಿನ್ನೆಲೆಯನ್ನು ಹೋಲಿಕೆ ಮಾಡಿ ನೋಡುವಂಥದ್ದು. 2ನೆಯ ಪಾಯಿಂಟ್, ಹೋಲಿಕೆಯ ಪದ್ಧತಿಯು ಹೆಚ್ಚು ಕ್ಲಿಷ್ಟಕರವಾದುದು. ಅಂದರೆ ಹೋಲಿಕೆ ಪದ್ಧತಿಯನ್ನು ನಾವೀಗ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಮತ್ತೊಂದು ದೇಶದ ರಾಜಕೀಯ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಮಾಡ್ತಾ ಇದ್ದೇವೆ, ಹೋಲಿಕೆಯನ್ನು ಮಾಡ್ತೇವೆ. ಅದು ರೀತಿ ಮಾಡಿದರೆ ಸರಿಯಾ, ಇದು ಮಾಡಿದರೆ ಒಳ್ಳೆಯದಾ, ಅದು ಮಾಡಿದರೆ ಲಾಭ ಬರ್ತದಾ, ಇದು ಮಾಡಿದರೆ ಲಾಭ ಬರ್ತದಾ ಅಂತ ಹೋಲಿಕೆಯನ್ನು ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಹೋಲಿಕೆ ಮಾಡಬೇಕಾದ್ರೆ ನಾವು ಒಬ್ಬರನ್ನು ಸಂಪರ್ಕವನ್ನು ಇಟ್ಟುಕೊಂಡು ಒಂದು ವಿದೇಶದಲ್ಲಿರುವಂಥ ರಾಜಕೀಯದ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂದರೆ ಸ್ವಲ್ಪ ಅದು ಕಷ್ಟ ಆಗಿರ್ತದೆ. ಅದರಿಂದ ಹೋಲಿಕಾ ಪದ್ಧತಿ ಎನ್ನುವಂಥದ್ದು ಸುಲಭದಲ್ಲ, ಅದು ಕ್ಲಿಷ್ಟಕರವಾದಂಥದ್ದು. 3ನೇ ಪಾಯಿಂಟ್, ನೈತಿಕ ಮಟ್ಟದಲ್ಲಿನ ಭಿನ್ನತೆಯನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ನೈತಿಕ ಮಟ್ಟದಲ್ಲಿ ಏನೆಲ್ಲ ಭಿನ್ನತೆಗಳಿದೆ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಳ್ಬೇಕು. ಒಂದು ರಾಷ್ಟ್ರದಲ್ಲಿ ಯಶಸ್ವಿಯಾದಂತಹ ರಾಜಕೀಯ ಸಂಸ್ಥೆ ಬೇರೆ ರಾಷ್ಟ್ರದಲ್ಲಿ ವಿಫಲವಾಗ್ಬೋದು. ಅದರಿಂದ ನೈತಿಕ ಮಟ್ಟದಲ್ಲಿನ ಭಿನ್ನತೆಯನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಒಂದು ರಾಜ್ಯದಲ್ಲಿ ಆ ರಾಜಕೀಯ ಪದ್ಧತಿಯನ್ನು ಇನ್ನೊಂದು ರಾಜಕೀಯ ಪದ್ಧತಿ ನೋಡಿ ಮಾಡಿದರೆ ಒಂದು ರಾಜಕೀಯ ಪದ್ಧತಿ ತುಂಬಾ ಯಶಸ್ಸನ್ನು ಗಳಿಸ್ತದೆ, ಮತ್ತೊಂದು ರಾಜಕೀಯ ಪದ್ಧತಿ ತುಂಬ ಕೆಳಗಿನ ಸ್ಥಳಕ್ಕೆ ಬರುವಂಥದ್ದು ಕೂಡ ಇದೆ. 4ನೇ ಪಾಯಿಂಟ್, ಒಂದು ಕಾಲಕ್ಕೆ ಸರಿ ಎನ್ನಿಸಿದ್ದು ಬೇರೆ ಕಾಲಕ್ಕೆ ಸರಿ ಹೋಗದೇ ಇರ್ಬೋದು. ಒಂದು ಕಾಲದಲ್ಲಿ ಆ ಒಂದು ರಾಜಕೀಯ ಪದ್ಧತಿ ಸರಿ ಅಂತ ನಮಗೆ ಅನ್ನಿಸ್ಬೋದು, ಇನ್ನೊಂದು ಸ್ವಲ್ಪ ದಿವಸ ಹೋದ ನಂತರ ನಮಗೆ ಏನಿಸ್ಬೋದು ಆ ಒಂದು ರಾಜಕೀಯ ಪದ್ಧತಿ ಒಳ್ಳೆಯದಲ್ಲ, ಅದು ಬೇಡ ಎನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬರ್ಬೋದು. 5ನೇ ಪಾಯಿಂಟ್ನಲ್ಲಿ ಹೋಲಿಕಾ ಪದ್ಧತಿಯಲ್ಲಿರುವ ದೋಷಗಳನ್ನು ಹೋಗಲಾಡಿಸಿ ಅದು ಪ್ರಯೋಜನಕಾರಿಯಾಗುವಂತೆ ಮಾಡಬೇಕಾದರೆ ಅದರ ಜೊತೆಗೆ ಐತಿಹಾಸಿಕ ಇಲ್ಲವೇ
ಅವಲೋಕನ ಪದ್ಧತಿಯನ್ನು ಸೇರಿಸಿ ಬಳಸಬೇಕು. ಹೋಲಿಕಾ ಪದ್ಧತಿಯಲ್ಲಿರುವ ದೋಷಗಳನ್ನು ಹೋಗಲಾಡಿಸಿ ಅದು ಪ್ರಯೋಜನಕಾರಿಯಾಗುವಂತೆ ಮಾಡಬೇಕಾದರೆ ಅದರ ಜೊತೆಗೆ ಐತಿಹಾಸಿಕ ಇಲ್ಲವೇ ಅವಲೋಕನ ಪದ್ಧತಿಯನ್ನು ಬಳಸಬೇಕು. ಅದರಲ್ಲಿ ಈ 5 ಪಾಯಿಂಟ್ಸ್ಗಳನ್ನು ತಗೊಳ್ಳಿ. ಯಾವುದು? ಹೋಲಿಕಾ ವಿಧಾನ ಅಥವಾ ತೌಲನಿಕ ವಿಧಾನವನ್ನು ವಿವರಿಸಿ ಅಂತ ಹೇಳಿದರೆ, ಒಂದು, ಈ ಪದ್ಧತಿಯಲ್ಲಿ ವಿವಿಧ ದೇಶಗಳಲ್ಲಿ ವಿವಿಧ ಕಾಲದಲ್ಲಿನ ರಾಜಕೀಯ ಸಂಸ್ಥೆಗಳು ಹಾಗೂ ವಿವಿಧ ಕಾಲದಲ್ಲಿ ಸಂಭವಿಸಿದ ರಾಜಕೀಯ ಘಟನೆಗಳ ತೌಲನಿಕ ಅಧ್ಯಯನ ಮಾಡಲಾಗ್ತದೆ. 2ನೇ ಪಾಯಿಂಟ್, ಹೋಲಿಕಾ ಪದ್ಧತಿಯು ಹೆಚ್ಚು ಕ್ಲಿಷ್ಟಕರವಾಗಿದೆ. 3ನೇ ಪಾಯಿಂಟ್, ನೈತಿಕ ಮಟ್ಟದಲ್ಲಿರುವ ಭಿನ್ನತೆಯನ್ನು ಗಮನದಲ್ಲಿಟ್ಟುಕೊಳ್ಬೇಕು. 4ನೇ ಪಾಯಿಂಟ್, ಒಂದು ಕಾಲಕ್ಕೆ ಸರಿ ಎನ್ನಿಸಿದ್ದು ಬೇರೆ ಕಾಲಕ್ಕೆ ಸರಿ ಹೋಗದೇ ಇರಬಹುದು. 5, ಹೋಲಿಕಾ ಪದ್ಧತಿಯಲ್ಲಿರುವ ದೋಷಗಳನ್ನು ಹೋಗಲಾಡಿಸಿ ಅದು ಪ್ರಯೋಜನಕಾರಿಯಾಗುವಂತೆ ಮಾಡಬೇಕಾದರೆ ಅದರ ಜೊತೆಗೆ ಐತಿಹಾಸಿಕ ಇಲ್ಲವೇ ಅವಲೋಕನ ಪದ್ಧತಿ ಸೇರಿಸಿ ಬಳಸಬೇಕು. ಇನ್ನು ಮೂರನೇ ಒಂದು ವಿಧಾನ ಅನುಭವಾತ್ಮಕ ವಿಧಾನ. ನಮ್ಮಲ್ಲಿರುವಂತಹ ಅನುಭವದ ಮೂಲಕನೇ ನಾವು ಬೇರೆ ಬೇರೆ ಕೆಲಸಗಳನ್ನು ಮಾಡುವಂಥದ್ದು. ಅದೇ ರೀತಿ ಈ ರಾಜಕೀಯ ಪದ್ಧತಿಯಲ್ಲೂ ಕೂಡ ಈ ಒಂದು ರಾಜಕೀಯವನ್ನು ಮಾಡ್ತಾ ಇದ್ದೇವೆ, ಒಂದು ರಾಜ್ಯದ ಆಡಳಿತವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಒಂದು ಅನುಭವದ ಮೂಲಕ ಅದನ್ನು ಮಾಡುವಂಥದ್ದು. ಅನುಭವವೇ ನಮ್ಮ ಎಲ್ಲ ಜ್ಞಾನದ ಒಂದು ಮೂಲ ಅಂತಲೇ ಹೇಳ್ತಾರೆ. ಅನುಭವದ ಮೂಲಕ ಪ್ರತಿಯೊಂದು ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು. ಅದು ರಾಜಕೀಯವಾಗಿರ್ಬೋದು, ಆರ್ಥಿಕ, ರಾಜಕೀಯ, ಸಾಮಾಜಿಕ ಎಲ್ಲ ವಿಷಯಗಳು ಕೂಡ ನಾವು ಸರಿಯಾಗಿ ಗುರುತನ್ನು ನೋಡಿಕೊಂಡು ಅವುಗಳನ್ನು ನೋಡಿದರೆ ಅದು ಅನುಭವದ ಮೂಲಕ ಬರುವಂಥದ್ದು. ಅನುಭವಾತ್ಮಕವಾಗಿ ಇದನ್ನೆಲ್ಲ ತಿಳ್ಕೊಳ್ಳುವಂಥದ್ದು. ಈ ವಿಧಾನದ ಪ್ರತಿಪಾದಕರು ಕೆಲವೊಂದು ಮಾರ್ಗಗಳನ್ನು ಅನುಸರಿಸಿ ಜ್ಞಾನವನ್ನು ಅನುಭವದಿಂದ ಪಡೆಯಬಹುದು ಅಂತ ಹೇಳ್ತಾರೆ. ಅದು ಯಾವುದೆಲ್ಲ ಅನುಭವ ಅಂತ ಹೇಳಿದರೆ, ಅನುಭವ ಒಂದೇ ಜ್ಞಾನದ ಮೂಲಾಧಾರ. ಅನುಭವ ಒಂದೇ ಜ್ಞಾನದ ಮೂಲಾಧಾರ. 2, ಎಲ್ಲ ಕಲ್ಪನೆಗಳು ಅಥವಾ ಊಹೆಗಳು ಮತ್ತು ಸಿದ್ಧಾಂತಗಳು. ಎಲ್ಲ ಕಲ್ಪನೆಗಳು, ಊಹೆಗಳು ಮತ್ತು ಸಿದ್ಧಾಂತಗಳು. 3ನೇ ಪಾಯಿಂಟ್, ಅವಲೋಕನ ಪ್ರಕ್ರಿಯೆಯ ಮೂಲಕ ಪರಿಶೀಲಿಸಬೇಕು. ಅವಲೋಕನ ಪ್ರಕ್ರಿಯೆಯ ಮೂಲಕ ಪರಿಶೀಲಿಸಬೇಕು. 4, ಘಟನೆಗಳನ್ನು ಅಥವಾ ಸಂಗತಿಗಳನ್ನು ವಸ್ತುನಿಷ್ಠವಾಗಿ ಪರಿಶೀಲಿಸಬೇಕು. ಘಟನೆಗಳನ್ನು ಅಥವಾ ಸಂಗತಿಗಳನ್ನು ವಸ್ತುನಿಷ್ಠವಾಗಿ ಪರಿಶೀಲಿಸಬೇಕು. 5, ವೈಜ್ಞಾನಿಕ ಮತ್ತು ಆಧಾರವುಳ್ಳ ವಿಧಾನಗಳನ್ನು ಬಳಸುವುದು. ವೈಜ್ಞಾನಿಕ ಮತ್ತು ಆಧಾರವುಳ್ಳ ವಿಧಾನಗಳನ್ನು ಬಳಸುವಂಥದ್ದು. ಇನ್ನು ಬರುವಂತಹ 4ನೇ ವಿಧಾನ ನಡವಳಿಕೆ ಅಥವಾ ವರ್ತನಾ ವಿಧಾನ. ಇದು ಕೂಡ 15 ಅಂಕಕ್ಕೆ ಅಥವಾ 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಒಂದು ವರ್ತನೆಯಿಂದ ನಾವು ಅಧ್ಯಯನವನ್ನು ಮಾಡುವಂಥದ್ದು. ರಾಜಕೀಯ ಅಧ್ಯಯನವನ್ನು ಮಾಡಬೇಕಾದ್ರೆ ಒಬ್ಬನ ನಡವಳಿಕೆಯಿಂದ ನಾವು ಅದನ್ನು ತಿಳ್ಕೊಳ್ಳುವಂಥದ್ದು, ಒಬ್ಬನ ವರ್ತನೆಯಿಂದ ನಾವು ತಿಳ್ಕೊಳ್ಳುವಂಥದ್ದು. ಇದು ಒಂದು ರೀತಿಯ ಹೊಸ ಪದ್ಧತಿ ಅಂತಲೇ ಹೇಳ್ಬೋದು. ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಈ ವರ್ತನಾ ವಿಧಾನ ಎನ್ನುವಂಥದ್ದು ಒಂದು ಹೊಸತನದ ಒಂದು ವಿಧಾನ, ಹೊಸ ರೀತಿಯಲ್ಲಿರುವಂಥ ಒಂದು ವಿನೂತನವಾದ ವಿಧಾನ ಅಂತ ಹೇಳ್ಬೋದು. ಈ ಒಂದು ನಡವಳಿಕೆ ಅಥವಾ ವರ್ತನಾ ವಿಧಾನವು 20ನೇ ಶತಮಾನದ ಕೊಡುಗೆಯಾಗಿದೆ. ಆಗ ಬೇರೆ ಬೇರೆ ಒಂದು ರಾಜ್ಯಶಾಸ್ತ್ರಜ್ಞರು ಬೇರೆ ಬೇರೆ ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಈ ವರ್ತನಾ ವಿಧಾನಕ್ಕೆ ಹೆಚ್ಚು ಪ್ರೋತ್ಸಾಹ ದೊರಕಿದ್ದು ಅಮೇರಿಕಾದ ರಾಜಕೀಯ ಚಿಂತಕರಿಂದ ನಮಗೆ ಪ್ರೋತ್ಸಾಹ ಸಿಕ್ಕಿರುವಂಥದ್ದು. ಹೆರ್ನಾಲ್ಡ್, ರಾಬರ್ಟ್ ಡಾಲ್, ಡೇವಿಡ್ ಈಸ್ಟನ್ ಇವರೆಲ್ಲರೂ ಕೂಡ ನಮಗೆ ಮನೋವಿಜ್ಞಾನದಿಂದ ಈ ವರ್ತನಾ ವಿಧಾನವು ಪ್ರಾರಂಭವಾಗಿದ್ದು ಮನೋವಿಜ್ಞಾನದಿಂದ ಎಂದು ಹೇಳ್ತಾರೆ. ಇದರ ನಡವಳಿಕೆ ಅಥವಾ ವರ್ತನಾ ವಿಧಾನ ಎಂದರೆ ಏನು, ಅರ್ಥ ಏನು? ವರ್ತನಾ ಸಿದ್ಧಾಂತವನ್ನು ನಾವು ಮಾಡುವಂತಹ ವರ್ತನೆಗಳಿಂದ ನಮಗೆ ತಿಳ್ಕೊಳ್ಳುವಂಥದ್ದು, ಅದು ಮನೋವೈಜ್ಞಾನಿಕ ಸಿದ್ಧಾಂತ ಅಂತ ಕರೀತಾರೆ. ವರ್ತನೆ ವಿಧಾನ ಅಂದರೆ ನಮ್ಮ ಭಾವನೆಗಳನ್ನು ಹೊರಹಾಕುವಂಥದ್ದು. ರಾಜಕೀಯ ವಿಚಾರದಲ್ಲಿ ನಮ್ಮ ಭಾವನೆಗಳನ್ನು ಹೊರಹಾಕುವ ಮೂಲಕ ಇಡೀ ಸಮೂಹವನ್ನು ಅಧ್ಯಯನಕ್ಕೆ ಒಳಪಡಿಸುವಂಥದ್ದು. ಅದು ಯಾವುದ್ರ ಮುಖಾಂತರ? ಮಾನವನ ಪ್ರೇರಣೆಯಿಂದ, ನಂಬಿಕೆಗಳು, ಮನೋಭಾವನೆಗಳು, ಹಾಗೆ ರಾಜಕೀಯ ಘಟನೆಗಳ ಮೇಲೆ ಕೂಡ ಅದು ಸರ್ಕಾರದ ಮೇಲೆ, ಧೋರಣೆಗಳ ಮೇಲೆ ಪ್ರಭಾವವನ್ನು ಬೀರ್ತದೆ. ಕ್ಷೇತ್ರ ಸಮೀಕ್ಷೆಯನ್ನು ಮಾಡಬೇಕು, ಮಾದರಿ ಪ್ರಶ್ನೆಯಾವಳಿಯನ್ನು ಹಾಕುವಂಥದ್ದು, ವಿವರಗಳ ಸಂಗ್ರಹ ಮಾಡುವಂಥದ್ದು, ವಿಷಯಗಳ ವಿಶ್ಲೇಷಣೆ ಮಾಡುವುದು, ಇದರ ಮುಖಾಂತರ ಎಲ್ಲವುಗಳನ್ನು ಅರಿತುಕೊಳ್ಳುವಂಥದ್ದು. ಕ್ಷೇತ್ರ ಸಮೀಕ್ಷೆ, ಮಾದರಿ ಪ್ರಶ್ನೋತ್ತರ, ವಿವರಗಳ ಸಂಗ್ರಹ, ವಿಷಯಗಳ ವಿಶ್ಲೇಷಣೆ. ವರ್ತನಾ ವಿಧಾನದ ಲಕ್ಷಣಗಳೇನು? ವರ್ತನಾ ವಿಧಾನದ ಲಕ್ಷಣಗಳ ಪಾಯಿಂಟ್ಸ್ಗಳನ್ನು ಮೊದಲಿಗೆ ತಿಳ್ಕೊಳ್ಳುವ. ಕ್ರಮಬದ್ಧತೆ, ಸತ್ಯಮಾಪನ, ತಂತ್ರಗಳು, ಪರಿಮಾಣಾತ್ಮಕ, ಮೌಲ್ಯಗಳನ್ನು ಬೇರ್ಪಡಿಸುವುದು, ಕ್ರಮಬದ್ಧತೆ, ಪರಿಶುದ್ಧ ವಿಜ್ಞಾನ, ಸಮಗ್ರತೆ. ಪರಿಶುದ್ಧ
ವಿಜ್ಞಾನ ಸಮಗ್ರತೆ. ವರ್ತನಾ ವಿಧಾನದ ಲಕ್ಷಣಗಳಲ್ಲಿ ಒಂದು ಕ್ರಮಬದ್ಧತೆಯಿಂದ ರಾಜಕೀಯ ಘಟನೆಗಳನ್ನು ಊಹಿಸುವುದಕ್ಕೆ ಸಹಾಯವಾಗುವುದಲ್ಲದೆ ಒಂದು ನಾವು ಕ್ರಮಬದ್ಧವಾಗಿ ಒಂದು ಆಡಳಿತವನ್ನು ಮಾಡ್ತಾ ಇದ್ದೇವೆ ಅಂತಾದರೆ ಅದರ ಮುಖಾಂತರ ನಮಗೆಲ್ಲವನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸತ್ಯಮಾಪನ. ವರ್ತನಾ ದೃಷ್ಟಿಕೋನವು ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಸಾಂಪ್ರದಾಯಿಕ ಅಥವಾ ಭಾವನಾ ಸ್ವರೂಪದ ಸಿದ್ಧಾಂತಗಳನ್ನು ಒಪ್ಪುವುದಿಲ್ಲ. ಅವರು ಪ್ರತಿಯೊಂದನ್ನು ಪರೀಕ್ಷೆಗೆ ಒಳಪಡಿಸಿ ಸತ್ಯ ಸ್ಥಾಪನೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಅಂದರೆ ಹೆಚ್ಚು ಯಾವುದು ಸತ್ಯವಾಗಿದೆ ಅದಕ್ಕೆ ಅವರು ಇಂಪಾರ್ಟೆನ್ಸನ್ನು ಕೊಡುವಂಥದ್ದು. ಇನ್ನು ತಂತ್ರಗಳು ಅಂತ ಬಂದಾಗ ತಂತ್ರಗಳು ಪರಿಮಾಣಾತ್ಮಕ ಅವುಗಳೆಲ್ಲ ಬರುವಂಥದ್ದು. ತಂತ್ರಗಳಲ್ಲಿ ರಾಜಕೀಯ ವಸ್ತುನಿಷ್ಠ ವಿಶ್ಲೇಷಣೆಗೆ ಅತ್ಯಂತ ಕರಾರುವಕ್ಕಾದ ತಂತ್ರಗಳನ್ನು ಅನುಸರಿಸಬೇಕೆಂದು ವರ್ತನವಾದಿಗಳು ಹೇಳ್ತಾರೆ. ನಾವು ತಂತ್ರಗಳ ಮಾಡುವುದರ ಮೂಲಕ ಅನುಸರಿಸುವ ಮೂಲಕ ನಾವು ಅವುಗಳನ್ನು ಪಡೆದುಕೊಳ್ಳುವಂಥದ್ದು, ತಿಳ್ಕೊಳ್ಳುವಂಥದ್ದು, ಮಾಡುವಂಥದ್ದು. ಇನ್ನು ಪರಿಮಾಣಾತ್ಮಕ ವರ್ತನಾ ವಿಧಾನಗಳಲ್ಲಿ ಪರಿಮಾಣಾತ್ಮಕವಾಗಿರುವಂಥದ್ದು ಅಂದರೆ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ವಿಷಯ ಸಂಗ್ರಹಣೆಯನ್ನು ಕರಾರುವಕ್ಕಾಗಿ ದಾಖಲೆ ಮಾಡಿಕೊಳ್ಳುವಲ್ಲಿ ಮತ್ತು ಸರಿಯಾದ ನಿರ್ಣಯಗಳನ್ನು ಪಡೆಯುವುದರಲ್ಲಿ ಅದನ್ನು ಬಳಸಿಕೊಳ್ಳುವಂಥದ್ದು. ಅದು ಸರಿಯಾದ ಪರಿಮಾಣದಲ್ಲಿ ಇರಬೇಕು. ಅಂದರೆ ಅದರ ಸರಿಯಾದ ಪರಿಮಾಣೀಕರಣ ಬೇಕು ಅಂತ ಹೇಳುವಂಥದ್ದು. 5ನೇ ಪಾಯಿಂಟ್ ಮೌಲ್ಯಗಳನ್ನು ಬೇರ್ಪಡಿಸುವುದು. ಈಗ ಒಂದು ರಾಜಕೀಯವನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಮೌಲ್ಯಗಳನ್ನು ಅವುಗಳಿಗೆ ಪ್ರಾಮುಖ್ಯತೆ ಕೊಡಬೇಕು. ಆ ಒಂದು ಮೌಲ್ಯಗಳಿಗೆ ಪ್ರಾಮುಖ್ಯತೆ ಕೊಡದೆ ಕೇವಲ ವಾಸ್ತವಾಂಶಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಬೇಕೆಂದು ವರ್ತನವಾದಿಗಳ ಅಭಿಪ್ರಾಯ. ಯಾವುದೇ ಒಂದು ವಿಚಾರ ವಸ್ತುನಿಷ್ಠವಾಗಿರಬೇಕಾದ್ರೆ ಹಾಗೆ ಅದು ಸರಿಯಾಗಿರಬೇಕು, ಸಮಂಜತೆಯಿಂದ ಪಡೆಯಬೇಕಾದರೆ ಅದು ಮೌಲ್ಯಾಧಾರಿತವಾಗಿರಬಾರದು ಅಂತ ಹೇಳ್ತಾರೆ. ಕ್ರಮಬದ್ಧವಾಗಿದ್ದರೆ ಅದನ್ನು ನಾವು ಉತ್ತಮವಾಗಿ ತಿಳ್ಕೊಳ್ಳಿಕ್ಕೆ ಕೂಡ ಸಹಾಯಕ ಆಗ್ತದೆ. ಇನ್ನು ಪರಿಶುದ್ಧ ವಿಜ್ಞಾನ. ರಾಜಕೀಯ ನಡವಳಿಕೆಯ ಅಧ್ಯಯನದಲ್ಲಿ ಪರಿಶುದ್ಧ ವಿಜ್ಞಾನದ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕೆಂದು ವರ್ತನವಾದಿಗಳು ಒತ್ತಾಯಿಸ್ತಾ ಇದ್ದಾರೆ. ಸೈದ್ಧಾಂತಿಕ ತಿಳುವಳಿಕೆಯನ್ನು ರಾಜಕೀಯ ಸಮಸ್ಯೆಗಳಿಗೆ ಅನ್ವಯಿಸಬಹುದು. ಸಿದ್ಧಾಂತ ಮತ್ತು ಅವುಗಳ ಅನ್ವಯಿಕೆ ವೈಜ್ಞಾನಿಕ ಅಧ್ಯಯನದ ವಿಧಾನಗಳಾಗಿದೆ. ಸಮಗ್ರತೆ ಅಂತ ಹೇಳಿದರೆ ವರ್ತನವಾದಿಗಳು ಅಂತಾರಾಷ್ಟ್ರೀಯ ದೃಷ್ಟಿಕೋನವನ್ನು ಪ್ರತಿಪಾದಿಸಿದ್ದಾರೆ. ರಾಜ್ಯಶಾಸ್ತ್ರವು ಸಾಮಾಜಿಕ ಶಾಸ್ತ್ರಗಳೊಡನೆ ಸಂಬಂಧ ಹೊಂದಿರುವುದರಿಂದ ಇತರ ಶಾಸ್ತ್ರಗಳಿಂದ ತಂತ್ರ, ಕೌಶಲ್ಯ, ಪರಿಕಲ್ಪನೆಗಳನ್ನು ಎರವಲಾಗಿ ಪಡೆಯಬೇಕೆಂದು ಅಭಿಪ್ರಾಯ ಕೂಡ ಪಟ್ಟಿದ್ದಾರೆ. ಇದು ಸಮಗ್ರತೆಯ ಬಗ್ಗೆ ಇಲ್ಲಿ ಹೇಳುವಂಥದ್ದು. ಇನ್ನು ನಡವಳಿಕೆ ದೃಷ್ಟಿಕೋನದ ಪ್ರಯೋಜನಗಳು. ನಡವಳಿಕೆ ಅಥವಾ ವರ್ತನಾ ದೃಷ್ಟಿಕೋನದ ಪ್ರಯೋಜನಗಳು ಅಂತ ನೋಡಿದರೆ ಏನೆಲ್ಲ ಪ್ರಯೋಜನಗಳಾಗ್ತದೆ? ಅದು ನಮಗೆ ರಚನಾತ್ಮಕವಾಗಿ ಸಹಾಯ ಮಾಡ್ತದೆ, ಕಾರ್ಯಾತ್ಮಕವಾಗಿ ಸಹಾಯ ಮಾಡ್ತದೆ. ಅಂತರ್ಗಮನ ನಿರ್ಗಮನದ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಈ ವಿಧಾನ ತುಂಬಾ ಒಳ್ಳೆಯದು. ಇನ್ನು ರಾಜ್ಯಶಾಸ್ತ್ರದಲ್ಲಿಯೂ ವೈಜ್ಞಾನಿಕ ಅಧ್ಯಯನ ಸಾಧ್ಯ ಎಂದು ತೋರಿಸಿಕೊಟ್ಟಿದ್ದಾರೆ. ಇನ್ನು ನಾಯಕತ್ವದ ಬಗ್ಗೆ, ಚುನಾವಣೆ ನಡವಳಿಕೆ, ರಾಜಕೀಯ ಪಕ್ಷಗಳ ಪಾತ್ರ, ಸಾರ್ವಜನಿಕ ಅಭಿಪ್ರಾಯ ಇವೇ ಮೊದಲಾದ ಬಗ್ಗೆ ಸಂಶೋಧನೆ ನಡೆಸಿ ರಾಜ್ಯಶಾಸ್ತ್ರಕ್ಕೆ ಒಂದು ಹೊಸ ವಲಯವನ್ನೇ ನಿರ್ಮಿಸ್ತಾರೆ. ಇದು ಪ್ರಯೋಜನಗಳಲ್ಲಿ ಬರ್ತದೆ. ಇನ್ನು ಇದು ಕ್ರಮಬದ್ಧವಾಗಿ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲಿಕ್ಕೆ ಇದು ನಮಗೆ ತುಂಬಾ ಸಹಕಾರಿಯಾಗಿದೆ. ಕೊನೆಯದಾಗಿ ಒಂದು ಹೊಸ ರೀತಿಯಲ್ಲಿ ಒಂದು ನವೀನ ವೈಚಾರಿಕ ಅಲೆಯನ್ನು ತಿಳಿಸಿಕೊಡಲಿಕ್ಕೆ ಇದು ಸಹಾಯಕ ಆಗಿದೆ. ಇನ್ನು ವರ್ತನಾ ವಿಧಾನದ ಇತಿಮಿತಿಗಳು ಬೇಕಲ್ಲ, ಅದರ ತೊಂದರೆಗಳೇನಿದೆ ಅಂತ ತಿಳ್ಕೊಳ್ಬೇಕು. ಏನಾಗ್ತದೆ, ಅದು ಯಾಕೆ ತೊಂದರೆ ಇದೆ ಅಥವಾ ಅದರ ಇತಿಮಿತಿಗಳೇನು ಅಂತ ನೋಡಿದಾಗ ಇದು ಅಪಾಯಕಾರಿಯಾಗಿರುವಂತಹ ಒಂದು ವಿಧಾನ. ಈ ಪಂಥವು ಮೌಲ್ಯಗಳಿಗೆ ಪ್ರಾಮುಖ್ಯತೆ ನೀಡುವುದಿಲ್ಲ. ಅಂದರೆ ವರ್ತನಾ ವಿಧಾನ ಮೌಲ್ಯಕ್ಕೆ ಪ್ರಾಮುಖ್ಯತೆ ನೀಡುವುದಿಲ್ಲ ಅಂದ ಮತ್ತೆ ಅದು ಹೇಗೆ ಅದು ನಮಗೆ ಸಹಾಯಕ ಆಗ್ತದೆ? ನೈತಿಕ ರೀತಿ ನೀತಿ ನಿಯಮಗಳಿಗೆ ಯಾವ ಮಹತ್ವವನ್ನು ನೀಡದೆ, ನೈತಿಕ ರೀತಿ ನೀತಿಗಳಿಗೆ ಕೂಡ ಮಹತ್ವ ಕೊಡುವುದಿಲ್ಲ ಅಂತಾದಮೇಲೆ ಕೇವಲ ಸಂಗತಿಗಳ ಮೇಲೆ ಅದು ಅವಲಂಬಿತವಾಗಿದ್ದರೆ ಅದು ಅಪಾಯಕಾರಿಯಾಗಿದೆ ಎಂಬುದನ್ನು ಅಭಿಪ್ರಾಯ ಪಡ್ತಾರೆ. ಲಿಪ್ಸನ್ ಅವರು ಅಭಿಪ್ರಾಯ ಪಡುವಂಥದ್ದು. ಇವಿಷ್ಟು
ವರ್ತನಾ ವಿಧಾನದಲ್ಲಿ ಇರುವಂಥ ವಿಚಾರ. ನಡವಳಿಕೆ ಅಥವಾ ವರ್ತನಾ ವಿಧಾನದ ಪ್ರಶ್ನೆ ಬಂದಾಗ ಮೊದಲಿಗೆ ಅರ್ಥವನ್ನು ಬರೆಯಿರಿ, ನಂತರ ಅರ್ಥ ಬರೆದ ನಂತರ ವರ್ತನಾ ವಿಧಾನದ ಲಕ್ಷಣಗಳನ್ನು ಬರೆಯಿರಿ. ಒಟ್ಟು 8 ಲಕ್ಷಣ ಇದೆಯಲ್ಲ: ಕ್ರಮಬದ್ಧತೆ, ಸತ್ಯಮಾಪನ, ತಂತ್ರಗಳು, ಪರಿಮಾಣಾತ್ಮಕ, ಆಮೇಲೆ ಮೌಲ್ಯಗಳನ್ನು ಬೇರ್ಪಡಿಸುವುದು, ಕ್ರಮಬದ್ಧತೆ, ಪರಿಶುದ್ಧ ವಿಜ್ಞಾನ, ಸಮಗ್ರತೆ. ಈ 8 ಪಾಯಿಂಟ್ಸ್ಗಳನ್ನು ಮೊದಲಿಗೆ ಬರೆಯಿರಿ. ವರ್ತನಾ ವಿಧಾನದ ಲಕ್ಷಣಗಳನ್ನು ಪಾಯಿಂಟ್ಸ್ಗಳನ್ನಷ್ಟು ಬರೆದು ಪಾಯಿಂಟ್ಸ್ಗಳನ್ನು ವಿವರಿಸಿ. ಪಾಯಿಂಟ್ಸ್ ಎಲ್ಲ ವಿವರಿಸಿದ ನಂತರ ನಡವಳಿಕೆ ದೃಷ್ಟಿಕೋನದ ಪ್ರಯೋಜನಗಳನ್ನು ಬರೆಯಿರಿ. ಅವುಗಳನ್ನು ಒಂದು ಸಣ್ಣ ಸಣ್ಣ ವಿವರಣೆಯಾಗಿ ಬರಿತಾ ಹೋಗಿ. ಪಾಯಿಂಟ್ಸ್ ಅಂತ ಬರಿಬೇಕು ಅಂತ ಇಲ್ಲ. ನಂತರ ವರ್ತನಾ ವಿಧಾನದ ಇತಿಮಿತಿಗಳನ್ನು ಬರೆಯಿರಿ. ಕೊನೆಯದಾಗಿ ಇತಿಮಿತಿಗಳನ್ನು ಒಂದು 2-3 ಸಾಲುಗಳಷ್ಟು ಇತಿಮಿತಿಗಳನ್ನು ಬರೆದ್ರಾಯಿತು. ಅಂದರೆ ಇಲ್ಲಿ ಯಾಕೆ ಇತಿಮಿತಿ ಇದೆ ಅಂತ ಹೇಳಿದರೆ, ಇದು ಮೌಲ್ಯಕ್ಕೆ ಪ್ರಾಮುಖ್ಯತೆ ಕೊಡುವುದಿಲ್ಲ, ನೈತಿಕತೆಗೆ ಪ್ರಾಮುಖ್ಯತೆ ಕೊಡುವುದಿಲ್ಲ, ರೀತಿ ನೀತಿಗಳಿಗೆ ಮಹತ್ವ ಕೊಡುವುದಿಲ್ಲ, ಕೇವಲ ಸಂಗತಿಗಳಿಗೆ ಮಾತ್ರ ಮಹತ್ವವನ್ನು ಕೊಟ್ಟರೆ ಸಾಕ ಅಂತ ಕೇಳುವಂಥದ್ದನ್ನು ಬರೀರಿ. ಇವಿಷ್ಟು ಆದರೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು ಆಯಿತು. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಠ ಇದು. ಇದನ್ನು ಸ್ಕಿಪ್ ಮಾಡಬೇಡಿ. ಇದರಿಂದ ಯಾವುದಾದ್ರೂ ಒಂದು ಪ್ರಶ್ನೆ 100ಕ್ಕೆ 100% ಅವರು ಕೊಡುವಂಥನೇ ಪ್ರಶ್ನೆ ಆಗಿರ್ತದೆ. ಕೆಲವೊಮ್ಮೆ 1% ಪ್ರಶ್ನೆಗಳು ಇಲ್ಲದೇ ಇರ್ಬೋದು. ಆದರೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು, ಹೋಲಿಕಾ ವಿಧಾನ ಅಥವಾ ತೌಲನಿಕ ವಿಧಾನ, ನಡವಳಿಕೆ ಅಥವಾ ವರ್ತನಾ ವಿಧಾನ, ಈ 3 ಪ್ರಶ್ನೆಗಳಿದೆಯಲ್ಲ, ಇದರಲ್ಲಿ 1 ಪ್ರಶ್ನೆಗಳು ಹೆಚ್ಚಾಗಿ ಕೇಳುವಂಥ ಪ್ರಶ್ನೆ. ನಾವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದು ಬಂದಿದೆ ಅಂತ ನಿಮಗೆ ನಾನು ತೋರಿಸ್ತೇನೆ. ಇಲ್ಲಿ ನೋಡಿ, ಇದು 2022ರ ಪ್ರಶ್ನೆ ಪತ್ರಿಕೆ. 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನದ ಬಂದಿದೆಯಾ ಅಂತ ನೋಡುವ. ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನ 5 ಅಂಕಕ್ಕೆ ಕೊಡಲಿಲ್ಲ, ಸರಿಯಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 10 ಅಂಕಕ್ಕೆ ಬಂದಿದೆ. ರಾಜ್ಯಶಾಸ್ತ್ರದ ಅಧ್ಯಯನದ ತೌಲನಿಕ ವಿಧಾನವನ್ನು ಕೇಳಿದ್ದಾರೆ, ಅಂದರೆ ಕಂಪ್ಯಾರಿಟಿವ್ ಮೆಥಡ್. ತೌಲನಿಕ ವಿಧಾನ ಯಾವುದು? ನಾನು ಈಗಾಗಲೇ ಹೇಳಿರುವಂತೆ ಹೋಲಿಕಾ ವಿಧಾನ ಅಥವಾ ತೌಲನಿಕ ವಿಧಾನವನ್ನು ಅವರು ಎಷ್ಟು ಅಂಕಕ್ಕೆ ಕೇಳಿದ್ದಾರೆ? ಅವರು 10 ಅಂಕಕ್ಕೆ ಕೇಳಿದ್ದಾರೆ. ಇದು 2022ರಲ್ಲಿ. ಇನ್ನು 15 ಅಂಕಕ್ಕೆ ಬಂದಿದೆಯಾ? ಇಲ್ಲ. ಇಲ್ಲಿ ರಾಜ್ಯಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ ಇರುವಂಥದ್ದು, ಹಕ್ಕುಗಳ ವರ್ಗೀಕರಣ, ಅಂಬೇಡ್ಕರ್ ಬಗ್ಗೆ, ಜಾನ್ ಲಾಕ್ ಅವರ ಬಗ್ಗೆ ಬಂದಿದೆ. ನೋಡಿ, ಇದು ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳಲ್ಲಿ ಒಂದು ವಿಧಾನವನ್ನು ಪ್ರತ್ಯೇಕವಾಗಿ ಕೇಳಿದ್ದಾರೆ. ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ, ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನವನ್ನು ವಿವರಿಸಿ ಅಂತ 15 ಅಂಕಕ್ಕೆ 4 ವಿಧಾನವನ್ನು ವಿವರಿಸಲಿಕ್ಕೆ ಕೇಳುವಂಥದ್ದು. ಆದ್ದರಿಂದ ಇದು ಮುಖ್ಯವಾಗಿರುವಂತಹ ಪ್ರಶ್ನೆ. ಸ್ಕಿಪ್ ಮಾಡದೆ ಎಲ್ಲವನ್ನು ಕೂಡ ಅದನ್ನು ಓದ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮುಖ್ಯವಾದಂತಹ ಪ್ರಶ್ನೆಗಳ ಬಗ್ಗೆ ತಿಳಿತಾ ಹೋಗುವ ಸ್ನೇಹಿತರೆ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.